ಸಂಗಮದಲ್ಲಿ ಪಂಚಮಸಾಲಿ ಮಠಕ್ಕೆ ಬೀಗ ಜಡಿದ ಪ್ರಕರಣ ತಣ್ಣಗಾದ ಬೆನ್ನಲ್ಲೇ ಮತ್ತೆ ಪೀಠದ ವಿವಾದ ಭುಗಿಲೆದ್ದಿದೆ. ಮತ್ತೋರ್ವ ಗುರುಗಳನ್ನ ನೇಮಕ ಮಾಡ್ತೀವಿ ಎಂದು ವಿಜಯಾನಂದ ಕಾಶಪ್ಪನವರ್ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ರೆ, ಇತ್ತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾದ್ರೆ ಏನದು ಪಂಚಮಸಾಲಿ ಪೀಠದ ವಿವಾದ? ಎಲ್ಲಿದೆ ಡೀಟೇಲ್ಸ್? ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು, ಡ್ರಾಮಾ ಮಾಡ್ತಿದ್ದಾರೆ ಎಂದ ಕಾಶಪ್ಪನವರ್. ಒಂದು ಕಡೆ ಆಸ್ಪತ್ರೆಗೆ ದಾಖಲಾಗಿರುವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಇನ್ನೊಂದು ಕಡೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಮತ್ತೋರ್ವ ಸ್ವಾಮೀಜಿಯನ್ನ ನೇಮಕ ಮಾಡಲು ಮುಂದಾಗಿರುವ ಟ್ರಸ್ಟ್ನ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್. ಈ ಎರಡೂ ದೃಶ್ಯಾವಳಿಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿ ನಗರ. ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಗೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳು ಅನಾರೋಗ್ಯದಿಂದ ದಾಖಲಾಗಿದ್ದಾರೆ. ಕೂಡಲ ಸಂಗಮದ ಮಠದಲ್ಲಿದ್ದಾಗ ಫುಡ್ ಪಾಯ್ಸನ್ ಆಗಿದೆ ಎನ್ನಲಾಗಿದೆ. ಸ್ವಲ್ಪ ಎದೆನೋವು ಕಾಣಿಸಿಕೊಂಡ ಕಾರಣ ಶ್ರೀಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ಕಾರಿನಲ್ಲಿ ಬಂದ ಶ್ರೀಗಳು ಕಾರಿನಿಂದ ಇಳಿದು ನಡೆಯುತ್ತಲೇ ಆಸ್ಪತ್ರೆ ಪ್ರವೇಶಿಸಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಏನಿಲ್ಲ, ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು. ಅದ ನಂತರ ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ಸಲಹೆ ತಗೊಂಡು ಒಂದ್ 2 ಟ್ಯಾಬ್ಲೆಟ್ ತಗೊಂಡು ಮಾತ್ರೆ ತಗೊಂಡು ಇದ್ರು. ನೈಟ್ ಎಲ್ಲ ಆರಾಮಿದ್ರು. ಬೆಳಗ್ಗೆ ಎದ್ದು ಸ್ವಲ್ಪ ಬೆವರು ಬರೋದು ಮತ್ತೆ ಒಂದ್ ರೀತಿ ತಲೆನೋವು ಹೆಚ್ಚಿಗೆ ಆಗೋದ್ರಿಂದ ಒಂದ್ ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ. ವಾಂತಿ ಆಗಿತ್ತು. ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಹಿರಿಯರು ಏನಂದ್ರು, ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬರ್ಬೋದು ಈಗ, ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲ್ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸ್ವಾಮೀಜಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಮತ್ತೋರ್ವ ಶ್ರೀಗಳನ್ನ ನೇಮಕ ಮಾಡುವುದಾಗಿ ಹೇಳಿದ್ದು ಪಂಚಮಸಾಲಿ ಸಮಾಜದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ಕಾಶಪ್ಪನವರ್, ಸ್ವಾಮೀಜಿಗಳು ಒಂದೇ ಪಕ್ಷದ ವೇದಿಕೆಗೆ ಸೀಮಿತರಾಗಿದ್ದಾರೆ. ಮಲಪ್ರಭಾ ನದಿ ದಡದಲ್ಲಿ ಹೊಸ ಮಠ ಕಟ್ಟುವುದಾಗಿ ಹೇಳಿದ್ದಾರೆ. ಅವರನ್ನ ಮಠದಿಂದ ಹೊರ ಹೋಗಿ ಅಂತ ಹೇಳೋಕೆ ನಾವ್ಯಾರು? ಅವರೇ ಮಠ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರಾಗಿಯೇ ಹೋದ್ರೆ ಸಂತೋಷ. ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ನಿಶ್ಚಿತ ಎಂದಿದ್ದಾರೆ. ದಯವಿಟ್ಟು ಗುರುಗಳು ಕರ್ಕೊಂಡು ಹೋಗಿ ಅಲ್ಲಿ ಮಠ ಕಟ್ಕೊಂಡಿರ್ರಿ, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ನಮ್ಮ ಮಠ, ನಮ್ಮ ಸಿದ್ಧಾಂತ ತತ್ವ ಏನಿದೆ ಅನ್ನೋದನ್ನ ನಾವು ತಿಳಿಸಕ್ ಬಯಸ್ತೀನಿ. ನಾವು ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ನಾನು ಹೇಳ್ತಾ ಇಲ್ಲ ಸ್ವಾಮಿ, ನಾನು ಯಾಕೆ ಹೇಳಿ, ನಮ್ಮ ಸಮಾಜದವರೇ ಅಲ್ಲ ಅವರು, ಸಮಾಜದವರೇ, ನಮ್ಮ ಗುರುಗಳು. ಪಾಪ ಆಗಿದೆ, ಅದು ಆಗಿದ್ದ ಬಗ್ಗೆ ಹಿರಿಯರು ಚರ್ಚೆ ಮಾಡಿದ್ರೆ ಬೇರೆ ಎರಡನೇ ಮಾತಿಲ್ಲ. ಅದು ಬಹಳ ಬದಲಾವಣೆ ಆಗಿದೆ, ಚಿಂತನೆ ಆಗಿದೆ, ಅದು ನಿರ್ಧಾರನೂ ಕೂಡ ಆಗತ್ತೆ. ಮತ್ತೆ ಅದು ಹೇಳ್ತಾ ಇದ್ದೀನಿ, ನಿರ್ಧಾರದಲ್ಲಿ ಬದಲಾವಣೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ. ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರ್ಬೇಕು, ನಮ್ಮ ಗುರುಗಳು ಭೇಟಿ ಆಗ್ಬೇಕು ಅನ್ನೋದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಅದು ಹೇಳ್ತೀವಿ. ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಿಸಿ ಪಾಟೀಲ್, ವಿಜಯಾನಂದ ಕಾಶಪ್ಪನವರ ನಡುವೆ ಭುಗಿಲೆದ್ದ ವಿವಾದ ಈಗ ತಾರಕಕ್ಕೇರಿದೆ. ಕಾಶಪ್ಪನವರ್ ಮತ್ತೋರ್ವ ಗುರುಗಳನ್ನ ನೇಮಕ ಮಾಡುವುದಕ್ಕೆ ತಯಾರಾಗಿದ್ರೆ, ಅತ್ತ ಯತ್ನಾಳ್, ಸಿಸಿ ಪಾಟೀಲ್ ತಂಡ ಹೊಸ ಮಠ ಕಟ್ಟೋದಕ್ಕೆ ಸಜ್ಜಾಗಿದೆ. ಮೊದಲೇ 3 ಪೀಠಗಳನ್ನು ಹೊಂದಿರುವ ಪಂಚಮಸಾಲಿ ಸಮಾಜದ ನಾಯಕರಲ್ಲಿ ಕಾಣಿಸಿಕೊಂಡಿರುವ ಬಿರುಕು ಸಮಾಜದ ಬಾಂಧವರಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ.